ಸುಂದರಿ. ಪ್ರೇಮ ಪಾಠದಲ್ಲಿ ಪಟಾಕಿಗಿಂತ ಹೆಚ್ಚಾಗಿ ಸದ್ದು ಮಾಡುವ ಮಾಯವಾದಿ. ಯೌವನದ ಮದದಲ್ಲಿ ನನಗೆ ಮೈ ಒಪ್ಪಿಸಿದ ನನಗೆ ಪ್ರೇಮದಾಸೆ ಹಚ್ಚಿ ಹಣದ ತಿಜೂರಿಯನ್ನೇ ಬರಿದು ಮಾಡಿ ನನ್ನ ಹೃದಯ ಅಂತರಾಳದಲ್ಲಿ ಅಗ್ನಿ ಜ್ವಾಲೆ ಮೂಡಿಸಿದ ಆ ವಾದಿರಾಜನ ಸೊಕ್ಕು ಧಿಕ್ಕರಿಸಲೇಬೇಕು. ಅದು ಅಲ್ಲದೆ ನಾನೇ ಜಮೀನ್ದಾರನೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವ ವಾದಿರಾಜನ ಸೊಕ್ಕು ಧಿಕ್ಕರಿಸಲಿದ್ದರೆ ನನ್ನ ಹೆಸರು ರಣರಂಗದಲ್ಲಿ ಧುಮುಕಿದ ರಾಜೇಂದ್ರನೇ ಅಲ್ಲ. ಹಾಗೆ ಹೇಳ್ತಾರೆ, ಐ ವಾನ್ ಓ ಮತ್ ಮೇರಾ ಪ್ಯಾರ್ ಪ್ಯಾರ್ ಕರೋ ಕರೋ ದೀವಾನಿ ಅಂತ. ಇತ್ತ ಕಡೆ ಬರುತ್ತಿದ್ದಾಳೆ, ಬರಲಿ ಬರಲಿ. ಸುಂದರವಾದ ಮಾತನ್ನು ಹೇಳಿ ಸಿಂಗಾರಮಯ ಹಂದರ ಹಾಕುವೆ ಎಂದು ಸುಂದರವಾದ ಮಾತನ್ನು ಹೇಳಿ ಮಾಡಿ ಮಾಡಿ ಹತ್ತಿ ಹಾಕುವೆ ಅವಳ ದುಡ್ಡಿನಡಿಗೆ. ಆಗ ಈ ರಾಜೇಂದ್ರನ ಪ್ರೇಮದ ಕೊಡುಗೆ ಹಲೋ ರಾಜೇಂದ್ರ. ಹಲೋ ರಂಜನಿ. ಏನಿದು ಕೈಯಲ್ಲಿ ಬ್ಯಾಗ್? ಅರ ಇರ್ಲಿ, ಬಂದು ಬಹಳ ಸಮಯವಾಯ್ತೇನು? ಮತ್ತೇನು, ತೂಕ ಸಿಗದೆ ಹೋದ ಕ್ಷಣ ಎಲ್ಲಿಗಾದರೂ ಹೋಗಬೇಕಲ್ಲ. ಅದು ಅಲ್ಲದೆ ನಿಮ್ಮಂತ ಶ್ರೀಮಂತರ ಜೊತೆ ಸೇಮ್ನ ಬೆಳೆಸಿದ ಮಂತರ ಕಾಯುತ್ತಾ ನಿಲ್ಲಬೇಕಲ್ಲ ಈ ಬಡವ. ಈ ರೀತಿ ಮಾತನಾಡಬೇಡಿ. ನೋಡಿ, ನಾನು ಬೇಗ ಬರ್ಬೇಕಂತ ತುಂಬಾ ಪಟ್ಟೆ, ಬಟ್ ಏನ್ ಮಾಡೋದು, ಹಾಳಾದ ನನ್ನ ಮನೆ ಬಿಟ್ಟು ಹೋಗ್ಲೇ ಇಲ್ಲ. ತಾವು ಬಂದು ಬಹಳ ಲೇಟ್ ಆಯ್ತು, ನಾನೇ ಬರೋದು ಲೇಟ್ ಆಯ್ತು ಅನ್ಸುತ್ತೆ. ಪ್ರೇಮ ಕ್ಷಣ ಪ್ರೇಮಿಗೆ ಸುಖ ನೀಡಲು ಬರುವಳು ಮುಂದಿನ ಬಾಗಿಲಿನಿಂದಲ್ಲ, ಹಿಂಬಾಗಿಲಿನಿಂದ. ಪ್ರೇಮದ ರುಚಿ ಕಂಡಿರುವೆ, ಆದರೆ ಆ ಪ್ರೇಮದ ಬೆಳ್ಳಿಯನ್ನು ಹೇಗೆ ಬೆಳೆಸಬೇಕೆಂಬುವ ಬುದ್ಧಿ ನಿನಗಿಲ್ಲ. ಹೋಗಲಿ ಬಿಡು. ಅಂದು ನಾನು ಹೇಳಿದ ವಿಷಯ ಯಾಕೆ ತಮ್ಮ ಮಾತಿಗೆ ಅನುಮಾನವೇ? ತಂದಿದ್ದೀನಿ, ನಿಜವಾಗ್ಲೂ ತೆಗೆದುಕೊಳ್ಳಿ. ಕೊಡಬೇಡಿರಿ, ಈ ಹಣ ಎಂದಿದ್ರು ನಿಮ್ಮದೇ. ಅದು ಹೋಗ್ಲಿ, ಈ ರಂಜನೆಯ ಕೊಳ್ಳಿಗೆ ಮಾಂಗಲ್ಯ ಭಾಗ್ಯ ಯಾವಾಗ ಅಂತ? ಅದಕ್ಕೆ ಅಷ್ಟೊಂದು ಆತುರ? ಪ್ರೇಮಿಗಳಿಬ್ಬರು ಒಂದಾಗಿದ್ದರೆ ಸಾಕು, ಮಾಂಗಲ್ಯದ ಆತುರದ ಅದು ಹಾಗಲ್ಲ ರೀ. ನೀನೀಗ ಮೊದಲು ಸಂತೋಷದ ವಿಷಯ ಹೇಳಿ ಹಣ ಕೊಡಬೇಕು ಅಂತ. ಮತ್ಯಾವ ಸಂತೋಷ ರಂಜನಿ? ಪ್ರೇಮದ ಸುಖಕ್ಕಿಂತ ಹೆಚ್ಚಿನ ಸುಖ ಮತ್ತಾವುದು? ನಾನೀಗ ನಾಚಿಕೆ ಏಕೆ? ನಗು ನಗುತ್ತ ಹೇಳಬಾರದೆ? ಹೇಳಲು ಭಯವೇ? ಇಂಥ ತುಂಬಿದ ವನದಲ್ಲಿ ಪ್ರೇಮಿಗಳಿಬ್ಬರು ಸುಖ ಲೋಕದಲ್ಲಿ ತೇಲಾಡುತ್ತಿರುವಾಗ ಅದಕ್ಕೇಕೆ ಭಯ? ಹೇಳಬಾರದೆ? ಭಯ ಅಂತೇನಿಲ್ಲ ರಾಜೇಂದ್ರ. ನಾನು 3 ತಿಂಗಳ ಖರ್ಚು. 3 ತಿಂಗಳ ಖರ್ಚು? ಯಾಕ್ರಿ ಗಾಬರಿ ಆಗ್ತಾ ಇದ್ದೀರಲ್ಲ? ಗಾಬರಿ ಏನಿಲ್ಲ ರಂಜನಿ, ಸಂತೋಷವಾಗುತ್ತದೆ. ಮದುವೆಗಿಂತ ಮುಂಚೆ ಮಕ್ಕಳನ್ನು ಪಡೆದ ಅದೃಷ್ಟವಂತರು ನಾವೆಂದು ಸಂತೋಷ ಪಡುತ್ತೇವೆ. ಇರಲಿ, ಈ ನಿನ್ನ ಹಣವನ್ನು ತೆಗೆದುಕೊಂಡು ಬೇಗನೆ ಮದುವೆಯ ಸಿದ್ಧತೆ ನಡೆಸುವೆ. ಆಯ್ತು, ತೆಗೆದುಕೊಳ್ಳಿ ರಾಜ. ಹಾಗಾದರೆ ಹಾಡೊಂದು ಹಾಡು ಹೋಗಿದೆ. ಪ್ರೇಮವೇ
ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ಹೃದಯದ ಭಾಗವೇ ಜೀವದ ಬಂಧವೇ ಮಂದಂತರಾಳದಲ್ಲಿ ಹಾಡಿನ ವಿಮಾನಂಸವೇ ರಂಜು ಒಂದು ಮುತ್ತುಕನೆ ರಂಜು ಪ್ರೇಮವೇ ಪ್ರೇಮವೇ ಹೃದಯದ ಭಾವವೇ ಜೀವದ ಬಂಧವೇ ಸಮಾಜ ಇದೇ ಹೆಣ್ಣುಗಳ ಸಮಾಜ. ಅದು ಅಲ್ಲದೆ ಬಗೀಚಿನಲ್ಲಿ ಅಂಗಾಲ ಹಚ್ಚಿಕೊಂಡು ನೆಂದರಿಗೆ ಕನ್ನಡದ ಮಾತನ್ನು ಹೇಳಿ ಕಾಮದ ದಾವನ್ನು ತೀರಿಸಿಕೊಂಡು ಹೋಗುವಾಗ ಗಂಡು ಗಲಿಗಳ ಗಂಡ ನೀನೇ ನಿಜವಾದ ಗಂಡ ಎಂದು ಗಂಡತನದ ಮಾತನ್ನು ಹೇಳಿ 9 ತಿಂಗಳು ಹೊತ್ತು ಸಾಕಿ ಸಲುಹಿದ ಮನೆಯಲ್ಲಿರುವ ಮಾತಾಪಿತರನ್ನು ಮರೆಸಿ
ಸಮಾಜ ಹೆಣ್ಣುಗಳ ಸಮಾಜ. ನಂಬಬೇಡ್ರಪ್ಪ, ನಂಬಬೇಡ್ರಿ. ಏಸು ರೊಕ್ಕ ಕೊಟ್ಟರು ನಂಬೇಡ್ರಿ, ಬಂಗಾರ ಕೊಟ್ಟರು ನಂಬೇಡ್ರಿ, ಬೆಳ್ಳಿ ಕೊಟ್ಟರು ನಂಬೇಡ್ರಿ. ಈ ಹೆಣ್ಣಿನ ಶ್ರೀಮಂತ ಮಕ್ಕಳನ್ನು ನಂಬಬೇಡ್ರಿ, ನಂಬಿ ನರಕ ಸೇರಬೇಡ್ರಿ. ಲೇ ಸೊಕ್ಕಿನ ಎಣ್ಣೆ, ನೀನು ಹೊಡೆದಿರುವ ಈ ಕೆನ್ನೆಗೆ ನೀನಾಗಿ ನೀನೇ ಬಂದು ಲಿಪ್ಪಿ ಕಚ್ಚಿದ ತುಟಿಯನ್ನ ನನಗೆ ಮುತ್ತು ಕೊಡಿಸುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಹುಚ್ಚನೇ ಅಲ್ಲ, ಹುಚ್ಚನೇ ಅಲ್ಲ, ಹುಚ್ಚ. ಹೋಗೋ ಹುಚ್ಚ ಹೋಗು. ರಾಜೇಂದ್ರ, ನಾನು ಬಂದು ಬಹಳ ಹೊತ್ತಾಯ್ತು, ನಾನು ಬರ್ತೀನಿ. ಬಾಯ್ ಬಾಯ್.